ಪವಿತ್ರ ಗೌಡ ಅವರ ಪರ ಅಂದರೆ ಈ ಪ್ರಕರಣದ ಮೊದಲ ಆರೋಪಿ A1 ಪವಿತ್ರ ಗೌಡ ಪರ ವಕೀಲರು ಕೂಡ ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ. ಬೇಲ್ ರದ್ದಾಗುವ ಭೀತಿಯಲ್ಲಿ A1 ಪವಿತ್ರ ಗೌಡ. ಹಾಗಾದರೆ ಸುಪ್ರೀಂ ಬಳಿ ಪವಿತ್ರ ಕೇಳ್ಕೊಂಡಿದ್ದು ಏನು? ಸುಪ್ರೀಂಗೆ ಪವಿತ್ರ ಸಲ್ಲಿಸಿದ ಲಿಖಿತ ಹೇಳಿಕೆಯಲ್ಲಿ ಏನಿದೆ? ಪವಿತ್ರ ಗೌಡ ಮನವಿಯನ್ನು ಪುರಸ್ಕರಿಸುತ್ತಾ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು 7 ಜನಕ್ಕೂ ಒಂದೇ ತೀರ್ಪು ಅಂತೇನಿಲ್ಲ. ಇಲ್ಲಿ ಒಬ್ಬೊಬ್ರಿಗೂ ಒಂದೊಂದು ರೀತಿ ಆಗಬಹುದು, ಅಥವಾ 7 ಜನಕ್ಕೆ ಸೇರಿ ಒಂದು ತೀರ್ಪನ್ನು ಕೊಡಬಹುದು. ಬಟ್ ಇಂಡಿವಿಜುವಲ್ ಆಗಿ ಇವರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಲವಾರು ವಿಚಾರಗಳನ್ನ ಕೇಳ್ಕೊಂಡಿದ್ದಾರೆ. ಏನು ಕೇಳ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ನಾನು ನಿಮ್ಗೆ ಹೇಳ್ತೀನಿ. ದರ್ಶನ್ ವಿಚಾರದಲ್ಲಿ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ಗಳನ್ನ ರೈಸ್ ಮಾಡಿದರು. ಬಟ್ ಪವಿತ್ರ ಗೌಡರು ಟೋಟಲಿ ಡಿಫ್ರೆಂಟ್ ಆಗಿ ಅವರು ಮನವಿಯನ್ನು ಕೇಳ್ಕೊಂಡಿದ್ದಾರೆ. ಅಂದರೆ ತಮ್ಮ ಸ್ಥಿತಿಗತಿಗಳು ಹೇಗೆ ಏನು ಇದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಪವಿತ್ರ ಗೌಡ ಪರ ವಕೀಲರು ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ನೋಡೋಣ. ಪವಿತ್ರ ಗೌಡ ಪರ ವಕೀಲರು ಹಾಗಾದರೆ ಹೇಳಿದ್ದೇನು ಕೋರ್ಟ್ಗೆ? ನಾನು ಒಬ್ಬಂಟಿ ಪೋಷಕಳಾಗಿದ್ದೇನೆ ಅಂಥೇಳಿ ಪವಿತ್ರ ಅವರು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸಿಂಗಲ್ ಪೇರೆಂಟ್ ಅಂಥೇಳಿ, ನನಗೆ ಒಬ್ಬಳು ಮಗಳಿದ್ದಾಳೆ, ಅವಳನ್ನು ನೋಡ್ಕೊಬೇಕು, ಆ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ ಅಂಥೇಳಿ ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಇಲ್ಲಿ ವಕೀಲರ ಮೂಲಕ ಪವಿತ್ರ ಅವರು ಮಾಡಿರುವಂಥದ್ದು. ವಯಸ್ಸಾದಂತಹ ಪೋಷಕರಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ನನ್ನ ಹೆಗಲ ಮೇಲಿದೆ. ದಯಮಾಡಿ ಕೋರ್ಟ್ ಈ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡಿ ನನ್ನ ಜಾಮೀನನ್ನು ಮುಂದುವರಿಸಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ವಕೀಲರ ಮೂಲಕ. ನನಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಈ ಪ್ರಕರಣದಲ್ಲಿ ನನ್ನನ್ನು A1 ಆರೋಪಿ ಮಾಡಲಾಗಿದೆ. ಮಹಿಳೆ ಆಗಿರೋದ್ರಿಂದ ಜಾಮೀನು ರದ್ದು ಕಠಿಣ ಕ್ರಮವಾಗುತ್ತೆ. ದಯಮಾಡಿ ಕೋರ್ಟ್ ಈ ಎಲ್ಲ ಅಂಶಗಳನ್ನು ಕೂಡ ಕನ್ಸಿಡರ್ ಮಾಡಿ ನನ್ನ ಜಾಮೀನನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ದ್ವಿಸದಸ್ಯ ಪೀಠಕ್ಕೆ ವಕೀಲರ ಮೂಲಕ ಲಿಖಿತ ರೂಪದಲ್ಲಿ ಪವಿತ್ರ ಗೌಡ ಅವರು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಪವಿತ್ರ ಗೌಡ ಅವರ ಈ ಮನವಿಯನ್ನು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಪುರಸ್ಕರಿಸುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಪುರಸ್ಕರಿಸಿದ್ದೇ ಆದರೆ ಮತ್ತೊಂದು ಬಿಗ್ ರಿಲೀಫ್ ಪವಿತ್ರ ಗೌಡಗೆ, ಅನ್ಡೌಟೆಡ್ಲಿ. ಬಟ್ ಒಂದು ವೇಳೆ ಅದು ರಿಜೆಕ್ಟ್ ಆಗಿದ್ದೇ ಆದರೆ ಮತ್ತೆ ಜೈಲಿನಲ್ಲಿ ವಾಸವನ್ನು ಮಾಡಬೇಕಾಗುತ್ತೆ ಪವಿತ್ರ. ಓಕೆ, ಇನ್ನು ಬೇಲ್ ರದ್ದಾಗುವ ಭೀತಿಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ. ಸುಪ್ರೀಂ ಮುಂದೆ ಹಾಗಾದರೆ ಸರ್ಕಾರದ ಪರ ವಕೀಲರ ವಾದ ಏನಾಗಿತ್ತು? ಸರ್ಕಾರದ ಪರ ವಕೀಲರು ಜಾಮೀನು ರದ್ದು ಮನವಿಗೆ ಸರ್ಕಾರ ಕೊಟ್ಟಂತಹ ಕಾರಣಗಳೇನು? ಆರೋಪಿಗಳ ಸಾಕ್ಷ್ಯ ಬಗ್ಗೆ ವಾದಿಸಿದ್ರು ಸರ್ಕಾರಿ ಪರ ವಕೀಲರು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ನಾನು ನಿಮಗೆ. ಸೊ ಏನು ಹೇಳಿದ್ರು ಸರ್ಕಾರಿ ಪರ ವಕೀಲರು ಅಂತ ನೋಡ್ಬೋಣ. ಮೃತ ರೇಣುಕಾಸ್ವಾಮಿ ದರ್ಶನ್ ಅವರ ಅಭಿಮಾನಿಯಾಗಿದ್ದ, ಇದೊಂದು ಟ್ರೂ ಅಂತ ಒಂದು ಸ್ವಲ್ಪ ಗೊಂದಲ ಇತ್ತು ಈ ವಿಚಾರವಾಗಿ, ಬಟ್ ಅದನ್ನು ಹೇಳ್ತಾರೆ. ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಲಿವ್ ಇನ್ ಸಂಬಂಧದಲ್ಲಿ ಇದ್ದರು. ಅಂದರೆ ಮದುವೆಯಾಗಿರಲಿಲ್ಲ, ಆದರೆ ಪರಸ್ಪರ ಒಪ್ಪಿತವಾಗಿ ಜೊತೆಯಲ್ಲಿ ಇದ್ದರು, ಲಿವ್ ಇನ್ ಸಂಬಂಧದಲ್ಲಿ ಇದ್ದರು. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅವಹೇಳನಕಾರಿ ಸಂದೇಶವನ್ನು ಕಳುಹಿಸಿದ್ದ. ಅಲ್ಲಿಂದನೇ ತಾನೇ ಶುರುವಾಗೋದು ಇವೆಲ್ಲ ಪ್ರಕರಣ. ಅದನ್ನು ಹೇಳ್ತಾರೆ, ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅವಹೇಳನಕಾರಿ ಸಂದೇಶ ಕಳಿಸಿದ್ದ, ಇದರಿಂದಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನು ಕೊಲೆ ಮಾಡಲಾಯಿತು ಅಂತ ಹೇಳ್ತಾರೆ. ಆರೋಪಿಗಳು ಕಿಡ್ನ್ಯಾಪ್, ಕೊಲೆಯಾದ ಸ್ಥಳದಲ್ಲಿದ್ದರು ಅನ್ನೋದು ತನಿಖೆಯಿಂದ ಬಯಲಾಗಿದೆ. ಈ 7 ಜನ ಆರೋಪಿಗಳು ಕೊಲೆಯಾದ ಜಾಗದಲ್ಲಿ ಇದ್ದರು ಅಂತ ಹೇಳ್ತಾರೆ. ಘಟನಾ ಸ್ಥಳದಿಂದ ಸಂಗ್ರಹಿಸಲಾದ ಮಣ್ಣಿನ ಮಾದರಿ ದೃಢಪಟ್ಟಿದೆ. ಅಂದರೆ ಇವರ ಶೂಸು, ಸಾಕ್ಸು, ಇವ್ರ ಬಟ್ಟೆ ಮೇಲೆ ಇದ್ದಿದ್ದ ಮಣ್ಣು, ಘಟನಾ ಸ್ಥಳದ ಮಣ್ಣು ಸೇಮ್. A2 ದರ್ಶನ್, A4 ರಾಘವೇಂದ್ರ, A5 ನಂದೀಶ್, A7 ನಾಗರಾಜ್ ಪಾದರಕ್ಷೆಯ ಮಣ್ಣಿನ ಮಾದರಿ ಹೊಂದಿಕೆ ಆಗ್ತಿದೆ. ಅಂದರೆ ಅವರು ಅಲ್ಲೆಲ್ಲ ಓಡಾಡಿದ್ರು ಅಂತ ಪ್ರೂವ್ ಆಗಿದೆ. ರೇಣುಕಾಸ್ವಾಮಿ ರಕ್ತದ ಕಲೆಗಳು ಆರೋಪಿಯ ಬಟ್ಟೆ ಮೇಲೆ ಕಂಡು ಬಂದಿದೆ. ಇವರ ಟೀ ಶರ್ಟು ಎಲ್ಲ ಇದು ಮಾಡ್ಕೊಂಡಿದ್ರಲ್ಲ, ಅಲ್ಲಿ ಸಿಕ್ಕಿದೆ ಅಂತ. ಕೊಲೆ ಮಾಡಲು ಬಳಸಿದ ಆಯುಧಗಳು ಮಾರಕವಲ್ಲ ಅಂತ ಹೈಕೋರ್ಟ್ ಹೇಳಿರೋದು ತಪ್ಪು. ಅದೇನೋ ರಿಪೀಸ್ ಪಟ್ಟಿ ಅದೆಲ್ಲ ಹೊಡೆದ್ರು ಅಂತಲ್ಲ, ಅದು ಮಾರಕ ವಸ್ತುಗಳಲ್ಲ ಅಂತ. ಸಾಕ್ಷಿ ಪುನೀತ್ ಹೇಳಿಕೆ ತಡವಾಗಿ ದಾಖಲಿಸಿರೋದಕ್ಕೆ ಸೂಕ್ತ ಕಾರಣವನ್ನು ಕೊಡಲಾಗಿದೆ. ಇದನ್ನು ದರ್ಶನ್ ಅವರು ರೈಸ್ ಮಾಡಿದರು. ವಿಧಿವಿಜ್ಞಾನ, ಎಲೆಕ್ಟ್ರಾನಿಕ್ ಮತ್ತು CDR ಪುರಾವೆಗಳನ್ನು ಹೈಕೋರ್ಟ್ ಪರಿಗಣಿಸಿಲ್ಲ. A2 ದರ್ಶನ್ಗೆ ಅಪರಾಧದ ಹಿನ್ನೆಲೆ ಇದೆ ಅಂತೆಲ್ಲ ವಾದವನ್ನು ಮಾಡಿದರು.